ಎಲ್ರಿಗೂ ನಮಸ್ಕಾರ ರೀ. ಸೊ ಐ ಪಿ ಎಲ್ 2020 ಫೈನಲ್ ಏನೈತ್ಲೆ ನಾಳೆ RCB ವರ್ಸಸ್ GT ಏನೈತ್ಲೆ ಈ ಮ್ಯಾಚ್ನಾಗ ನಮ್ಮ RCBಗೆ ಒಂದು ದೊಡ್ಡ ಮೋಸ ಆಗೈತಿ. ಸೊ ಅದೊಂಥರ ಮೋಸನೂ ಇದೆ, ಒಂಥರ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೇಕು. ಆ ಮೋಸ ಡಿಸ್ಅಡ್ವಾಂಟೇಜ್ ಏನಂತ ಈ ವಿಡಿಯೋದ ಫುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆ ನೋಡಿ ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಎಸ್, ಈ ಡಿಸ್ಅಡ್ವಾಂಟೇಜ್ ಬಗ್ಗೆ ನಾವು ತಿಳ್ಕೊಬೇಕಾರೆ ಬ್ಯಾಕ್ ಟು ಒಂದು ಮೋಸ್ಟ್ಲಿ ಒಂದು 15-20 ದಿನ ಹಿಂದೆ ಹೋಗ್ಬೇಕು. ಏನಪ್ಪ ಅಂದ್ರೆ 15-20 ದಿನದ ಹಿಂದೆ ಒಂದು ಡಿಸಿಷನ್ ಆಕೈತಿ. ಏನಪ್ಪ ಅಂದ್ರೆ IPL 2026 ಫೈನಲ್ ಮ್ಯಾಚ್ ವೆನ್ಯೂ ಏನೈತಿ ಅದು ಬೆಂಗಳೂರಿಂದ ಶಿಫ್ಟ್ ಆಗಿ ಅಹಮದಾಬಾದಕ್ಕೆ ಹೋಗೈತಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ RCB ಡಿಸ್ಅಡ್ವಾಂಟೇಜ. ಫಸ್ಟಿಗೆ ಏನಂದ್ರು ಓಕೆ, ಯಾವ ಸ್ಟೇಡಿಯಂ ಹತ್ರ ನಡೀತೈತಿ, ಏನು ಡಿಸ್ಅಡ್ವಾಂಟೇಜಲ್ಲಿ ಆ ಸ್ಟೇಡಿಯಂ ಹತ್ರ ನಮ್ಮವ್ರು ಗೆಲ್ತಾರೆ ನಮ್ಗೆ ಗೊತ್ತಿತ್ತು. ಆದರೆ ಕರೆ ಡಿಸ್ಅಡ್ವಾಂಟೇಜ್ ಬಂದಿದ್ದು ಯಾವಾಗ ಗೊತ್ತಾನೆ? ನಿನ್ನೆ ಯಾವಾಗ IPL 2026 ಫೈನಲ್ ಆಡಿದಾಗ ನೀವು ಅನ್ಬೋದು ಒಂದು CSK ಮಂದಿ ಏನೋ ಸ್ವಲ್ಪ ಅನ್ಬೋದು ಇದಂತ ಡಿಸ್ಅಡ್ವಾಂಟೇಜ್ ಇಲ್ಲದು ರಿಯಲ್ ಕರೆಕ್ಟ ನೀವು ಹೇಳೋದಲ್ಲ, ಹಂಗತ್ತಿಲ್ಲ. ಒಂಥರ ಡಿಸ್ಅಡ್ವಾಂಟೇಜ್ ಅಂದ್ರೆ ಈಗ ಹೋದ ಕಪ್ ಗೆದ್ದಿದ್ದು ನಾವು ಒಂಥರ ಇದು BCCI ಡಿಸಿಷನ್ ಇದ್ರೂ ಒಂಥರ ನಮ್ಗೆ ಡಿಸ್ಅಡ್ವಾಂಟೇಜ್ ಅದು. ಮೋಸ ಅನ್ನೋಕ್ಕಿಂತ ಡಿಸ್ಅಡ್ವಾಂಟೇಜ್ ಅನ್ಬೇಕು ಇವತ್ತಿನ ಈ ಡಿಸಿಷನ್ಗೆ. ಒಂಥರ ಡಿಸ್ಅಡ್ವಾಂಟೇಜ್ ಹೆಂಗಂದ್ರೆ ಈಗ ನಮ್ಮ RCB ಅವ್ರು ಗೆದ್ದು ಹೋದ ವರ್ಷ ಫೈನಲ್ ಇರಬೇಕಾಯ್ತು, ನಮ್ಮ ಫೇವರ್ ಒಳಗೆ ಇರ್ಬೇಕಾಯ್ತು. ಅಂದರೆ ಏನು ಡಿಫೆಂಡಿಂಗ್ ಚಾಂಪಿಯನ್ಸ್ ಫೇವರ್ ಒಳಗೆ ಇರಬೇಕಾಯ್ತು. ಫೈನಲ್ 2026 ಫೈನಲ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅವ್ರ ಫೇವರ್ನಾಗ ಇರಬೇಕಾಯ್ತು. ಆದರೆ ಇಲ್ಲಿ ಏನಾಗೈತಿ, ನಿನ್ನೆ GTದವರು RRದವ್ರನ್ನ ಸೋಲಿಸಿ ಫೈನಲ್ಗೆ ಎಂಟ್ರ್ ಆದರು. ಓಕೆ, ಹಂಗೆ ನೋಡ್ರೆ ಹೋದ ವರ್ಷ ಏನೋ ಒಂಥರ ಹೋದ ವರ್ಷ ಗೆದ್ದವ್ರಿಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅವ್ರಿಗೆ ಏನೂ ಈ ಸಲ ಹೆಲ್ಪೇ ಇಲ್ಲ, ಏನು ಹೆಲ್ಪ್ ಇಲ್ಲ ಈ ಸಲ. ಏನು ಹೋದ ವರ್ಷ ನಾವು ಕಪ್ ಗೆದ್ದು ಎಷ್ಟಕ್ಕರೆ ಈ ವರ್ಷ ಅದರಿಂದ ಏನು ಹೆಲ್ಪ್ ಭಾಳ ಇರುತ್ತೆ. ಒಂದು ಓಪನಿಂಗ್ ಮ್ಯಾಚ್ ನಮ್ಮಲ್ಲಿ ಆದ್ಬಿಟ್ರೆ ಓಪನಿಂಗ್ ಮ್ಯಾಚ್ ನಮ್ಮಲ್ಲಿ ಆಯ್ತು ಅಂದ್ರೆ ಫೈನಲ್ ನಮ್ಮ ಫೇವರ್ ಒಳಗಿರ್ಬೇಕು. ಆದ್ರೆ ಏನು ಫೇವರ್ ನಾಳೆ GTದವ್ರ ಫೇವರ್ನ ನಾಳೆ ಮ್ಯಾಚ್ ಅಂದ್ರೆ ಅವ್ರ ಗ್ರೌಂಡ ಹಂಗೇನು ಬಾಜಿಗೊಳಕ್ಕೆ ಹೋಗ್ಬಿಟ್ರಿ. ಇದಕ್ಕಾರ ಪಿಚ್ ಎಲ್ಲ ಕ್ರಿಯೇಟ್ ಮಾಡೋದು BCCI ಕ್ರಿಯೇಟ್ ಮಾಡ್ತಾರೆ. ಹಂಗೆ ಫೇವರ್ ಅಂದ್ರೆ ಗುಜರಾತ್ ಟೈಟನ್ಸ್ ಅವ್ರು ಹೇಳಿ ಪಿಚ್ ಮಾಡಿಸ್ಬೇಕು ನಡೆಯಂಗಿಲ್ಲ. ಅದಕ್ಕಾರ BCCI ಒಫಿಷಿಯಲ್ ಮ್ಯಾಚ್ ನಡೀತಾವಲ್ಲ, ಇವು ನಾಕೌಟ್ ಮ್ಯಾಚ, ಪ್ಲೇ ಆಫ್ಸ್ ಆಯ್ತು, ಫೈನಲ್ ಆಯಿತು, ಎಲ್ಲ BCCI ಅಂಡರ್ ಕಂಟ್ರೋಲ್ ಇರೋ ಕಾರಣ ಐತಿ. ಈ ಪಿಚ್ ಎಲ್ಲ ಅಂಡರ್ BCCI ಹೇಳ್ದಂಗೆ ಪಿಚ್ ತಯಾರು ಮಾಡ್ತಾರೆ, GT ಟೀಮ್ ಹೇಳ್ದಂಗಲ್ಲ. ಅದೇ ಒಂಥರ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು GTದವ್ರ ಹೋಮ್ ಗ್ರೌಂಡ್ನಾಗ GTದವ್ರು ಆಡೋ ಕಾರಣ ನಮ್ಮ RCB ಇದು ಡಿಸ್ಅಡ್ವಾಂಟೇಜ್ ಆಕತ್ತೆ. ಇನ್ನೊಂದು ಈ ಸೀಸನ್ದಾಗ DCದವ್ರದ್ದು ಏನು GT ಗುಜರಾತ್ ಟೈಟನ್ಸ್ ಅವ್ರ ಒಂದು ರೆಕಾರ್ಡ್ ಐತಿ. ಏನಂದ್ರೆ ಈ ಸೀಸನ್ದಾಗ ಗುಜರಾತ್ ಟೈಟನ್ಸ್ ಅವ್ರು ಆಡಿದ ಹೋಮ್ ಮ್ಯಾಚ್ 7 ಹೋಮ್ ಮ್ಯಾಚ್ ಇರ್ತಾವೆ. ಆ 7ರಾಗ 5 ಮ್ಯಾಚಸ್ ಇರ್ತಾರೆ, ಓನ್ಲಿ 2 ಗೆದ್ದಾರೆ. ಸೊ ದಿಸ್ ಈಸ್ ಒಂದು ಸ್ವಲ್ಪ ಕನ್ಸರ್ನಿಂಗ್ ಅಂತ ಹೇಳ್ಬೇಕು ನಮ್ಮ RCB ಟೀಮ್ಗೆ. ಇನ್ನೊಂದು ನಮ್ಮ RCB ಟೀಮ್ ಗುಜರಾತ್ ಟೈಟನ್ಸ್ ಅವ್ರ ಜೊತೆ ಆಡಿದಾಗ ಒಂದು ಸ್ವಲ್ಪ ಏನೋ ಆತಂಕಕಾರಿ ಆಟ ಆಡ್ತದೆ ಹೇಳ್ಬೇಕು. ಅವತ್ತಿನ ಮ್ಯಾಚ್ ನೀವು ನೋಡಿದ್ರೆ ಗೊತ್ತಿರುತ್ತೆ. ಅವತ್ತಿನ ಮ್ಯಾಚ್ ನಮ್ಮವ್ರು ಹೆಂಗೆ ಫಸ್ಟ್ ಬ್ಯಾಟಿಂಗ್ ಹೆಂಗೆ ಇದ್ದಿತ್ತು ಏನಿಲ್ಲ. ನಾಳೆ ಡಿಸ್ಅಡ್ವಾಂಟೇಜ್ ಏನು ಬೇಕಾದಾಗಿಲ್ಲ, ನಮ್ಮವ್ರ ಬಗ್ಗೆ ತಲೆ ಕೆಡ್ಸೋಂಗಿಲ್ಲ. ಅದಕ್ಕೆ ನಮ್ಮವ್ರಿಗೆ ಯಾವ ಪಿಚ್ ನೋಡಲ್ಲ, ಆ ಸ್ಟೇಡಿಯಂ ನೋಡಲ್ಲ, ಹೋಮ್ ಗ್ರೌಂಡ್ ಇರಲಿ ಅವೇ ಇರಲಿ, ಆ ಪಿಚ್ ಇರಲಿ, ಪಿಚ್ ಎಲ್ಲ ಸ್ಕ್ರೀಮ್ ಆಫ್ ಥಿಂಗ್ಸ್ ಅಂದ್ರೆ ತಾಗದು ಹೋಗಿತಾರೆ. ನಮ್ಮ ಅಂಥ ಬ್ಯಾಟಿಂಗ್ ಐತಿ, ಹಂಗೆ ಅಂಥ ಬಾಲಿಂಗ್ ಐತಿ, ಹಂಗಂತ ಫೀಲ್ಡಿಂಗ್ ಐತಿ. ಅದಕ್ಕೆ ಅಂದ್ರೆ ಏನಿಲ್ಲ, ನಮ್ಗೆ ನಾಳೆ ದೇವ್ರು ಏನು ಕೊಡ್ಬೇಕು, ಒಂದು ಟಾಸ್ ಲಾಕ್ ಕೊಡ್ಬೇಕಟ್ಟ. ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರೆ ಭಾಳ ಚಲೋ. ಇಟ್ ಈಸ್ ಏನೋ ಒಂಥರ ಅರ್ಧ ಮ್ಯಾಚ್ ಅಲ್ಲೇ ಗೆಲ್ತೇವೆ ನಾವು. ಒಂಥರ ಟಾಸ್ ಗೆದ್ರೆ ಅರ್ಧ ಮ್ಯಾಚ್ ಗೆದ್ದಂಗೆ ನಾಳೆ ನಾವು ಏನಂದ್ರೆ ಸೀದಾ ನಾವು ಟಾಸ್ ಅಂತ ಗೆದ್ರೆ ಸಾಕು ನಾಳೆ ಅಂದ್ರೆ ಟಾಸ್ ಗೆಲ್ಬೇಕು. ಟಾಸ್ ಗೆದ್ದವ್ರು ಅರ್ಧ ಮ್ಯಾಚ್ ಗೆದ್ದಂಗೆ. ಇದಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಮ್ದೊಳಗೆ ಹಂಗೆ ಐತಿ, ಟಾಸ್ ಗೆದ್ದವ್ರು ಅರ್ಧ ಮ್ಯಾಚ್ ಗೆದ್ದಂಗೆ ಐತಿ. ಸೊ ಹೆಂಗಾರ ಮಾಡಿ ಫಸ್ಟ್ ಟಾಸ್ ಇದೆ, ಆಮೇಲೆ ಮ್ಯಾಚು ಗೆಲ್ಲತ್ತೆ ನಮ್ಮದು ದೇವ್ರತ್ತ ಪ್ರಾರ್ಥನೆ. ಎದಕ್ಕಾರ ಒಂಥರ ನೋಡ್ರಿ ಇಬ್ಬರಿಗೆ ಎರಡನೇ ಅಂದ್ರೆ ಆ್ಯಸ್ ಎ ಕ್ಯಾಪ್ಟನ್ ಈಗ ಶುಭ್ಮನ್ ಗಿಲ್ ಅವ್ರಿಗೆ ಫಸ್ಟ್ನೇ ಕಪ್ಪು, ಇದು ರಜತ್ ಪಡಿದಾರರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು. ಏನು ಹಿಸ್ಟ್ರಿ ಅಂದ್ರೆ IPL ಬ್ಯಾಕ್ ಟು ಬ್ಯಾಕ್ IPL ಓನ್ಲಿ 2 ಕ್ಯಾಪ್ಟನ್ ಸೆಟ್ ಆಗಿದ್ದಾರೆ. ಒಂದು MS ಧೋನಿ, ಇನ್ನೊಂದು ರೋಹಿತ್ ಶರ್ಮಾ. ಈ ಲಿಸ್ಟಿಗೆ ಬಂದು ಸೇರ್ಕೋಬೋದು ರಜತ್ ಪಡಿದಾರ್. ಇನ್ನೊಂದು ಏನು ರೆಕಾರ್ಡ್ ಅಂದ್ರೆ ಏನಿದು ಅನ್ಕ್ಯಾಪ್ಡ್ ಅಂದ್ರೆ ಟೆಸ್ಟ್ ಟೀಮಿಗೆ ಆಡೋರು ODI ಟೀಮಿಗೆ ಆಡೋರು. ಇನ್ನೂ ಆ್ಯಸ್ ಇದಕ್ಕೆ ಏನೋ T20 ಇನ್ನೂ ಕ್ಯಾಪ್ ಹಾಕೋದಿಲ್ಲ. ಸೊ ಆ ಹಾಕೊಳ್ಳೋಕ್ಕಿಂತ ಮುಂಚೆನೇ ಆ್ಯಸ್ ಎ ಡೊಮೆಸ್ಟಿಕ್ ಕ್ಯಾಪ್ಟನ್ ಆಗಿ ಇನ್ನು ರೋಹಿತ್ ಶರ್ಮಾ MS ಧೋನಿ ಅವರು ಕ್ಯಾಪ್ಟನ್ಶಿಪ್ ಮಾಡಿದಾಗ ಇಂಡಿಯಾ ಟೀಮ್ ಕ್ಯಾಪ್ಟನ್ಶಿಪ್ ಮಾಡಿದ್ರು. ರೋಹಿತ್ ಶರ್ಮಾ ಅವರು 1-2 ಮ್ಯಾಚ್ ಮಾಡಿದರು ಇಂಡಿಯಾ ಟೀಮಿಗೆ. ಅವಾಗ ಕ್ಯಾಪ್ಟನ್ಶಿಪ್ 2019 2020 2 ಕಪ್ ಗೆದ್ದಾಗ ಅವಾಗ ರೋಹಿತ್ ಶರ್ಮಾ 1-2 ಮ್ಯಾಚರ ಮಾಡಿದ್ರು ಕ್ಯಾಪ್ಟನ್ಸಿ. MS ಧೋನಿ ಅವರಂತೂ ಆಲ್ಮೋಸ್ಟ್ ಅವ್ರು ಇಂಡಿಯಾ ಟೀಮ್ ಫುಲ್ ಕ್ಯಾಪ್ಟನ್ಸಿ ಮಾಡಿದರು. ಅವಾಗೆಲ್ಲ ಇವರು ಪೂರ ಡೊಮೆಸ್ಟಿಕ್ ಕ್ಯಾಪ್ಟನ್ಶಿಪ್
ಅಂದರೆ ಅವರು MP ಮಧ್ಯಪ್ರದೇಶ ಟೀಮ್ನ ರಣಜಿ, ವಿಜಯ್ ಹಜಾರೆ, ಸೈಯದ್ ಮುಸ್ತಕ್ ಅಲಿ ಈ 3 ಫಾರ್ಮೆಟ್ ಒಳಗೆ ಕ್ಯಾಪ್ಟನ್ಶಿಪ್ ಮಾಡಿ ಸೀದಾ ಬಂದು IPLದಾಗ ಬಂದು ಕ್ಯಾಪ್ಟನ್ಶಿಪ್ ಮಾಡಿ ಟೋಟಲ್ 2 ವರ್ಷಕ್ಕೆ 2 ಕಪ್ ಇದ್ದಂಗೆ ಆಕೈತೆ ನಮ್ಮ ರಿಸರ್ವ್ ಪಡಿತಾರೆ ಅವ್ರ ಟೀಮ. ಸೊ ಐ ಹೋಪ್ ಅದನ್ನ ಕೇಳ್ಬೇಕಂತ ಭಾಳ ಆಸೆ ಐತೆ ನನಗೆ. ಇದಕ್ಕೆ ಇಷ್ಟು ವರ್ಷದಿಂದ ಹಾರ್ಟ್ ಬ್ರೇಕ್ ನೋಡಿ ಪ್ರತಿ ವರ್ಷ ಅತ್ತು ನಮ್ಮ ಏನು ಹೇಳ್ಬೇಕಂದ್ರೆ ಕ್ಲೂಲೆಸ್ ಆಗಿಬಿಡ್ತಿದ್ವಿ ಪ್ರತಿ ವರ್ಷ. ನಮ್ದೇನಿಲ್ಲ, ಪ್ರತಿ ವರ್ಷ ರೊಟೀನ್ ಹಂಗೆ ಇರ್ತೈತಿ. ಏನಂದ್ರೆ ಈ 2025 ತೆಗೆದಿಡ್ನು ಉಳ್ಕಿದ ವರ್ಷ 2008 ಟು 2024 ತನಕ ನಾವು ಹೆಂಗಿತ್ತು ಗೊತ್ತಾಕೈತಿ ಬರೋದು. ಲಾಸ್ಟ್ನ ಈ ವರ್ಷ ಆಡ್ತಾರೆ ಒಂದು ಸಲ ಕ್ವಾಲಿಫೈರ್ ಒಂದು ಸಲ ಎಲಿಮಿನೇಟರ್ ಕೈ ಕೊಡ್ತಾರೆ, ಇನ್ನೊಂದು ಸಲ ಕ್ವಾಲಿಫೈರ್ ಒಂದಾಗ ಕೈ ಕೊಡ್ತಾರೆ. ನಮ್ದೇನು ಸ್ಟೇಟಸ್ ಹಾರ್ಡ್ ಲಾಕ ಮುಂದೆ ಸಲ ಕಪ್ ನಮ್ದು, ಈ ಸೇಮ್ ಡೈಲಾಗ್. ಅದಕ್ಕೆ ನಾ ಈ ಸಲ ಎಲ್ಲ ಏನು ಡಿಸೈಡ್ ಮಾಡಿದ್ರೆ ಕಪ್ ಗೆಲ್ಲುತ್ತಕ್ಕೆ ಯಾರು ಈ ಸಲ ಕಪ್ನ ನಮ್ಮದೇ ಡೈಲಾಗ್ ಹೊಡ್ಲಿಕ್ಕೆ ಹೋಗ್ಬಿಡ್ತಾನೆ. ಸೊ ಈ ಸಲ ಸ್ವಲ್ಪ ಅದು ಕಮ್ಮಿ ಆಗೈತೆ, ನನ್ನ ಪ್ರಕಾರ ಸ್ವಲ್ಪ ಡೈಲಾಗ್ ಕಮ್ಮಿ ಐತೆ. ಸೊ ಹಂಗೆ ಇರಲಿ, ಕಪ್ ಆದಮೇಲೆ ಎಲ್ಲರೂ ಪೂರ ಜಗ್ಗಿ ಹೇಳುತ್ತೆ ಆ ಡೈಲಾಗ. ಸೊ ಅನ್ಕೋತಕ್ಕ ಸ್ವಲ್ಪ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಹೇಳ್ಯಾರಲ್ಲ, ಎಂದೂ ಆ ಡೈಲಾಗ ಆಗುತ್ತಕ್ಕ ಹೇಳಬಾರ್ದು, ಮಾಡಿ ತೋರಿಸ್ಬೇಕು. ಅಂದ್ರೆ ಏನೈತಿ, ಒಂದು ಮನುಷ್ಯನ ತಿಳಿ ಹೆಂಗೈತದ, ಈಗ ನಾವು ಆಗೈತೆ ಅಂತ ಹೇಳಿದ್ವಂದ್ರೆ ಅದು ಮೈಂಡ್ ಆಗೈತೆ ಅಂತ ತಿಳ್ಕೊಂಡ್ಬಿಡ್ತೈತಿ. ಸೊ ಅದಕ್ಕೆ ಏನೈತಿ, ಆಗುತ್ತಕ್ಕ ಅದನ್ನ ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಈ ಸಲ ಕಪ್ ನಮ್ದೈತಿ, ಗೆಲ್ಲುತ್ತಕ್ಕ ಹೇಳೋದು ಬೇಡ, ಗೆದ್ದಾದ್ಮೇಲೆ ಹೇಳುವ ಅಥವಾ ಒಂದು ರಿಕ್ವೆಸ್ಟ್ ಮೂಲಕ ಈ ವಿಡಿಯೋ ಇಲ್ಲಿ ಮುಗಿಸ್ಲಾತ್ನೆ. ಸೊ ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.